ರಕ್ಷಿತ್ ನಂದಳಿಕೆ ಅಂಡ್ ವಿನೋದ್. ಸಂದೀಪ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇರುವಂತಹ ಬೌಲರ್ ಕೂಡ. ಫೈನಲ್ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಚೆಂಡಿಗಾಗಿ ಸಂದೀಪ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ರಕ್ಷಿತ್ ನಂದಳಿಕೆ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಚೆಂಡಲ್ಲಿ ಯಾವುದೇ ರೀತಿ ಓಟಗಳು ಕೂಡ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್. ಎರಡನೇ ಚೆಂಡಿಗಾಗಿ ಮತ್ತೆ ಸಂದೀಪ ಓಟ್ಗಳನ್ನ ಕಾಣ್ತಾ ಇಲ್ಲ. ಬಹಳ ಸಮರ್ಥನೆ ಎಸೆತ. ನಂದಳಿಕೆ ಬಿರುಸಿನ ಆಟವನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಓಟ್ಗಳು ಈ ಹಂತವನ್ನು ಕಾಣ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ನ ಸೇರ್ಪಡೆ. 3 ದಿನಗಳ ಕಾಲದ ಒಂದು ಕ್ರಿಕೆಟ್ ಫೆಸ್ಟಿವಲ್ನ ಅಂತಿಮ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಸಂದೀಪ ಈ ಬಾರ ಈ ಒಂದು ಚೆಂಡು ರಿವರ್ಸ್ ಶಾಟ್. ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಸಾಯಿ ಇಲ್ಲಿ ಭಾಗ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು ಕೂಡ ನಂದಳಿಕೆ ಮುಖ್ಯವಾಗಿ 2 ಓಟ್ಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳ ಮತ್ತು 2 ಓಟ್ಗಳು. ಮೊದಲ 3 ಚೆಂಡುಗಳ ಮುಕ್ತಾಯವನ್ನು ಕಂಡಂತ ಈ ಒಂದು ಪಂದ್ಯ ಈ ಟೂರ್ನಮೆಂಟಿನ ಫೈನಲ್ ಪಂದ್ಯಾಟವೂ ಕೂಡ. 4ನೇ ಬಾರಿ ಎಸೆದ ಈ ಒಂದು ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ನಂದಳಿಕೆಗೆ ಇದು ಸೆಕೆಂಡ್ ಜೀವದಾನ. ಕಿನ್ನು ಮುನ್ನು ರಕ್ಷಿತ್ ನಂದಳಿಕೆ ವಿಕೆಟ್ ಅನ್ನು ಉರುಳಿಸುವ ಎಲ್ಲ ಅವಕಾಶಗಳಿತ್ತು. ಸುಲಭ ಕ್ಯಾಚ್ ಅನ್ನು ಕೂಡ ಸ್ಕ್ವೇರ್ ಲೆಗ್ಗಿನ ಫೀಲ್ಡರ್ ಕೈ ಚೆಲ್ಲಿದ್ರು. ತಳ ಮೊತ್ತ 3 ಓಟಗಳು ದಾಖಲಾಗ್ತಾ ಇದೆ. ಲಾಸ್ಟು ಹೆಗ್ಡೆ ಫೈನಲ್ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಸಂದೀಪ ಅದೃಷ್ಟದ ಆಟದಲ್ಲಿ ಇವಾಗ ರಕ್ಷಿತ್ ನಂದಳಿಕೆ 2 ಜೀವದಾನವನ್ನು ಪಡ್ಕೊಂಡು ಲಕ್ಷ್ಯವಾದಲ್ಲಿ ಬಿದ್ದ ಚೆಂಡು ಮತ್ತೆ 1 ಓಟದ ಸೇರ್ಪಡೆ. ತಣ ಮೊತ್ತ 4. ಯಾವುದೇ ರೀತಿ ಆಘಾತವನ್ನು ಕಾಣದಂತಹ ಕಿನ್ನು ಮುನ್ನು ಒಂದು ಹಂತದಲ್ಲಿ ಬಳಸುವಂತೆ ಒಂದು ತಂಡ ಕೂಡ ರಕ್ಷಿತ್ ನಂದಳಿಕೆ ಅಂತ ಆಲ್ರೌಂಡರ್ ಕೂಡ ಆಡ್ತಾ ಇದ್ದಾನೆ ಈ ಬಾರಿ. ಕಿನ್ನು ಮುನ್ನುವನ ಪ್ರಮುಖ ಆಟಗಾರ. ಲಾಸ್ಟ್ ಒನ್ ಮತ್ತೆ ಸಂದೀಪನ ಎಸೆತ ಹೆಲಿಕಾಪ್ಟರ್ ಶಾಟ್. ಲಾಂಗ್ ಆಲ್ ಭಾಗದಲ್ಲಿ ಒಂದೊಂದು ಚೋಲ ಸೇರ್ಪಡೆ. ಬಹಳ ಸುತ್ತಮುತ್ತ ಓವರ್ ಕೂಡ ಮುಗಿತಾ ಇದೆ. ಆ ನಿಟ್ಟಲ್ಲಿ ತಳ ಮೊತ್ತ 5ಕ್ಕೆ ನೋಲ. ಸಂದೀಪ ಒಂದು ಬಹಳ ಸುತ್ತಮುತ್ತ ಓವರ್ ಅನ್ನು ಕೂಡ ಮುಗಿಸಿದ್ರು. 5 ಓಟ್ಗಳ ಅವಕಾಶವನ್ನು ಮಾಡಿಕೊಟ್ಟಂತ ಶಿವ ಶಾರ್ವಿ ಬೌಲರ್ ಕೂಡ. ಇನ್ನು 4 ಓವರ್ಗಳು ಬಾಕಿ ಇದೆ. 3 ದಿನಗಳ ಕಾಲ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯ ಕೂಡ. ಅದು ಕೂಡ ಈ ಭಾಗದ ಒಂದು ಗ್ರಾಮೀಣ ಪರಿಸರ ನಡೀತಾ ಇರುವಂತಹ ಹಗಲು ರಾತ್ರಿಯ ಪಂದ್ಯಾಟ. ರವಿರಾಜ್ ಸತೀಶ್ ಮತ್ತು ನಿತಿನ್ ಹೆಗ್ಡೆ ಅವರ ಮುಂದಾಳತ್ವದಲ್ಲಿ ಇದಂತೂ ಹೊಸ ದಾಖಲೆ ಕೂಡ ಕಾರ್ಕಳಕ್ಕಾಗ್ತಾ ಇದೆ. ಅಂಡರ್ ಮ್ಯಾಚ್ಗಳು ಈ ಕಾರ್ಕಳದಲ್ಲಿ ಬೇಕಾದಷ್ಟು ನಡೆಯುತ್ತೆ. ಆದರೆ ಓವರ್ ಸಂಯೋಜನೆ ಮಾಡುವಂತಹದ್ದು ಬಹಳಷ್ಟು ದೊಡ್ಡ ಸವಾಲಿನ ಕೆಲಸವೂ ಕೂಡ. ಟೂರ್ನಮೆಂಟ್ ಸಂಯೋಜನೆ ಮಾಡುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಕಡಲೆ ತಿಂದು ಕೈ ತೊಳೆದಷ್ಟು ಸುಲಭ ಅಲ್ಲ. ಆ ನಿಟ್ಟಲ್ಲಿ ಓನಮಟ್ಟು ಬೌಲರ್ ಪ್ರವೀಣ್ ಟು ನಂದಳಿಕೆ ರಕ್ಷಿತ್. 2ನೇ ಮೊದಲ ಚೆಂಡು ಟಾಪ್ ಎಜ್ ಆಗ್ತಾ ಇದೆ. ರಕ್ಷಿತ್ ನಂದಳಿಕೆ 1 ಓಟವನ್ನು ಲಾಂಗ್ ಆನ್ ಭಾಗದಲ್ಲಿ ಪೂರೈಕೆ ಕೂಡ ಮಾಡಿಕೊಂಡ್ರು. 5 ಓಟವನ್ನು ತಲುಪ್ತಾ ಇದೆ. ಕಿನ್ನು ಮುನ್ನು ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ಫೈನಲ್ ಪಂದ್ಯಾಟ. ಹೆಗ್ಡೆ ಬ್ರದರ್ಸ್ ಬಜಕಳ ಈ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಮತ್ತೆ ಪ್ರವೀಣ್ 2ನೇ ಬಾರಿ ಈ ಒಂದು ಚೆಂಡು
ಸ್ಕ್ವೇರ್ ಆಗಿನ ಸಿಮರಿಕರವಾಗದಲ್ಲಿ ಫೈನಲ್ ಪಂದ್ಯಾಟದ ಮೊದಲ ಬಳಸೋ ಬರ್ತಾ ಹೊಡೆತ ಬೌಂಡ್ರಿ ಸ್ಕ್ವೇರ್ ಲಾಗ್ ಸಿಮರ ಕ್ಯಾಂಚಿನಲ್ಲಿ ವಿನೋದ್ ದೇವಾಡಿಗನ ಮುಖೇನ ಕಿನ್ನು ಮುನ್ನು ಮೊದಲ ಬೌಂಡ್ರಿಯನ್ನು ಪಡ್ಕೊಳ್ತಾ ಇದೆ. ಸ್ಕೋರ್ ಈಸ್ ಆನ್ 10. ಮತ್ತೆ ಪ್ರವೀಣ್ ಎಸ್ ಅಂದ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿಡ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಹೊಂದಾಣಿಕೆ ಸೇರ್ಪಡೆ ವಿನೋದ್ ದೇವಾಡಿಗ ಓಟವನ್ನು ದಾಖಲಿಸ್ತಾನೆ. ತಡಬತ್ತ 11 ಓಟಗಳು ಇವಾಗ ದಾಖಲಾಗ್ತಾ ಇದೆ. 11 ಫಾರ್ ವಿದೌಟ್ ಲಾಸ್. ಮತ್ತೆ ಪ್ರವೀಣ್ ರಕ್ಷಿತ್ ತಂದಳಿಗೆ ಈ ಒಂದು ಚೆಂಡು ಸುಲಭವಾಗಿ ಒಂದು ಕ್ಯಾಚ್ ಆಗಿ ಅವಕಾಶ ಇತ್ತು. ನಂದಳಿಕೆಗೆ ಫೈನಲ್ 3ನೇ ಜೀವದಾನ ಲಾಂಗಾನ ಭಾಗದಲ್ಲಿ ಪ್ರವೀಣಾಚಾರ್ಯ ಪವನ್ ಸುಲಭದ ಕ್ಯಾಚ್ ಟ್ರೈ ಮಾಡಿದ್ರು ಕೂಡ ಇಲ್ಲಿ ಡ್ರಾಪ್ ಆಗ್ತಾ ಇದೆ. 3ನೇ ಜೀವದಾನ ನಂದಳಿಕೆ ಪಡ್ಕೊಳ್ತಾ ಇದೆ. ನಾನಿಟ್ಟಲ್ಲಿ ತಡ ಮೊತ್ತ 12. ಈ ತನ್ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಬಹಳ ಸಮರ್ಥದ ಎಸೆತ. ಸೆಕೆಂಡ್ ಓವರ್. ಮತ್ತೆ ಪ್ರವೀಣ್ ಉತ್ತಮದ ಹೊಡೆತ. ಬೌಲರ್ ಬ್ಯಾಕ್ ಡ್ರೈವ್ ಲಾಂಗ್ ಆಫ್ ಆಗಿದಲ್ಲಿ ಒಂದೆಡೆ ಸೇರ್ಪಡೆ. ಓವರ್ ನಂಬರ್ 2 ಅಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ 13 ಓಟವನ್ನು ದಾಖಲಿಸ್ತಾ ಇದೆ ಕಿನ್ನು ಮುನ್ನು. ಹಾಗಡೆ ಪ್ರೀಮಿಯರ್ ಲೀಗಿನ ಕಾರ್ಕಳ ವಾಲಾಯಮಡ ಪಂದ್ಯಾಟ ಫೈನಲ್ ಇಲ್ಲಿ ಸಾಗ್ತಾ ಇದೆ. ಇನ್ನು ಕೂಡ 3 ಓವರ್ಗಳು ಬಾಕಿ ಇದೆ. ಮೊದಲ ಹಂತದಲ್ಲಿ ಆದಷ್ಟು ಓಟ್ಗಳನ್ನ ಪೇರಿಸ್ತಾರೆ. ಕಿನ್ನು ಮುನ್ನು ನೋಡಬೇಕಾಗ್ತಾ ಇದೆ. ಥರ್ಡ್ ಓವರ್. ಸಮಾಲೋಚನೆ ಮೈದಾನದಲ್ಲಿ ಮೀಟಿಂಗ್ ಎಲ್ಲ ಕೇವಲ ಸೆಕೆಂಡಿಗೆ ಸೀಮಿತ ಮಾತ್ರ ಮಾಡಿದ್ರೆ ಒಳ್ಳೇದು. ಅದು ಮಿನಿಟಿಗೆ ಬೆಳೆದ್ರೆ ಕಷ್ಟ ಆಗ್ತದೆ. ಪರಿಸ್ಥಿತಿ ಅಲ್ಲಿವರೆಗಿದೆ. 3ನೇ ಓವರ್ಗಾಗಿ ಇವಾಗ ಪವನ್ ಎಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾನೆ. ಸೂಪರ್ ಓವರ್ ಅಲ್ಲಿ ಶ್ರೀ ಶಾರ್ವೆ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಆಟಗಾರ. ಈ ಫೈನಲ್ ಆಡ್ಬೇಕಿದ್ರೆ ಮೂಲ ಕಾರಣೀಕರ್ತ ಆಟಗಾರ ಪವನ್. ಇಲ್ಲಿಗ 3ನೇ ಓವರ್ ಮೊದಲ ಚೆಂಡಿಗಾಗಿ ವಿನೋದ್ ಸ್ಟ್ರೈಕರ್ ಅಲ್ಲಿ ಬಹಳ ಸಮರ್ಥ ಎಸೆತ. ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಸ್ಕೋರ್ 13. 13 ಫಾರ್ ನೋ ಲಾಸ್. ಕಿನ್ನು ಮುನ್ನು ಈ ಒಂದು ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇದು ಫೈನಲ್ ಎಗ್ನೆ ಟ್ರೋಫಿಗಾಗಿ 2ನೇ ಬಾರಿ ಶಾಟ್ ರೈಸಿಂಗ್ ಡೆಲಿವರಿ. ಪವನ್ ಎಸೆದ ಈ ಒಂದು ಚೆಂಡು ಮಿಡ್ ವಿಕೆಟ್ ಸಿಮರಿಗರ ಭಾಗದಲ್ಲಿ ವಿನೋದನ ಮುಖೇನ ಕಿನ್ನು ಮುನ್ನು ಈ ಸಿಕ್ಸರ್ ಅನ್ನು ಕಂಡುಕೊಳ್ಳುವ ಮುಖೇನ ತಡಮತ್ತ 19 ಓಟಗಳು. 19 ಫಾರ್ ನೋ ಲಾಸ್. 3ನೇ ಬಾರಿ 3ನೇ ಓವರಲ್ಲಿ ಒಂದು ಹೊಡೆತ. ಡಿಪಿಡಿಗಳ ಭಾಗದಲ್ಲಿ ಒಂದೊಂದು ಚೋರೆ ಸೇರ್ಪಡೆ. ಸ್ಕೋರ್ 20. ಹಾಗಡೆ ಟೂರ್ನಮೆಂಟಿನ ಫೈನಲ್ ಸೂಪರ್ ಲೀಗ್ ನಲ್ಲಿ ಫೈನಲ್ ಆಡ್ತಾ ಇದ್ದಾರೆ ಕಿನ್ನು ಮುನ್ನು ಮತ್ತು ಶ್ರೀ ಶಾರ್ವಿ. ಅಂಗಡ ಭಾಗದಲ್ಲಿ ಮತ್ತೆ ಪವನ್. 3 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್
ಅಂತಿಮ ಹಂತಕ್ಕೆ ಬರ್ತಾ ಇದೆ ಬಾರಿ ಲೋ ಫುಲ್ ಟಾಸ್ ಚೆಂಡು ರಕ್ಷಿತ್ ತಂದಾಳಿಕೆ ಮುಖ್ಯವಾಗಿ ಲಾಂಗನ್ ಭಾಗದಲ್ಲಿ ಮತ್ತೆ ಭರ್ಜರಿ ಹೊಡೆತ ಬೌಂಡ್ರಿ ಹಿಂದೆ ವಿನೋದ ಸಿಕ್ಸರ್ ದಾಖಲಿಸಿದ್ರು. ನಂದಳಿಕೆ ಮುಖ್ಯವಾಗಿ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 24. ಮೂರನೇ ಓವರ್ನ ಕೊನೆ 2 ಚೆಂಡುಗಳು ಇನ್ನು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಪವನ್ ಆಚಾರ್ಯ ಎಸ್ಗಾನಿಕ ಭಾಗದಲ್ಲಿ 5ನೇ ಒಂದು ಎಸೆತ. ಈತನ್ಮದ ರಕ್ಷಿತ್ ನಂದಳಿಕೆ ಒಂದು ಹೊಡೆತ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಂಗನ ಭಾಗದಲ್ಲಿ ಸುಲಭ ಕ್ಯಾಚ್ ಆಗ್ತಾ ಇದೆ. ನಂದಳಿಕೆ ವಾಪಸ್ ರಕ್ಷಿತ್ ಔಟ್. ಸ್ಕೋರ್ 24ಕ್ಕೆ 1. ರಕ್ಷಿತ್ ವಾಪಸಾತಿಯನ್ನು ಕಂಡ್ರು. ಈ ಓವರ್ ಇನ್ನು ಕೂಡ ಒಂದೇ ಬಾಕಿ ಉಳ್ಕೊಳ್ತಾ ಇದೆ. ಅಮೃತ್ ಸೇರ್ಪಡ ಹೊಸ ದಾಂಡಿಗ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ತಳ ಮೊತ್ತ 24ಕ್ಕೆ 1. ಲಾಸ್ಟ್ ಬಾಲ್ ಉತ್ತಮ ಹೊಡೆತ ಅಮೃತ್ ಕವರ್ಸ್ ಭಾಗದಲ್ಲಿ ಒಂದೊಡೆ ಚೋರೆ ಸೇರ್ಪಡೆ. ಓವರ್ ಮುಕ್ತಾಯವು ಕೂಡ ಅಂಡ್ ಆಫ್ ಓವರ್ ನಂಬರ್ 3. ಎಸ್ ಲೈಟ್ಸ್ ಆನ್. 25ಕ್ಕೆ 1. ಇನ್ನು ಕೂಡ 2 ಓವರ್ಗಳು ಬಾಕಿ ಇದೆ. ಇದೇ ಹಂತದಲ್ಲಿ ಎಲ್ಲ ಲೈಟ್ಸ್ಗಳನ್ನ ಆನ್ ಮಾಡಿ ಅನ್ನೋದ ಕೇಳ್ತಾ ಇದ್ದೇವೆ ಇಲೆಕ್ಟ್ರಿಷಿಯನ್ ಅವರು. ಇನ್ನು 2 ಓವರ್ಗಳು ಮಾತ್ರ ಬಾಕಿ ಇದೆ. ಅದೆಷ್ಟು ಓಟವನ್ನು ಪೇರಿಸ್ತಾರೆ ಕಾದು ನೋಡ್ಬೇಕಾಗ್ತಾ ಇದೆ. ಆಂಡತ್ತ ತೂಕ ಎಲ್ಲ ಚೆಕ್ ಮಲ್ಪುಗ ಇನ್ನಿವಾರ ಮುಗಿಯಾಡು. 4th ಓವರ್ ನಿತಿನ್ ಹೆಗ್ಡೆ ಸಾರಿಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಪ್ರಮುಖ ನೇತಾರ. ಇಂಥದೊಂದು ಗ್ರಾಮೀಣ ಪರಿಸರದ ಬಹುಶಃ ಹೊನಲ್ ಬಳಕೆಯ ಪಂದ್ಯಾಟವನ್ನು ಸಂಯೋಜನೆ ಮಾಡುವಂತಹದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನು ಸಾಧಿಸಿಯೇ ತೋರ್ಪಡಿಸಂತ ನಿತಿನ್ ಹೆಗ್ಡೆ ಈಗ ಸ್ಕಾನಿಕ ಭಾಗದಲ್ಲಿ ಓವರ್ ನಂಬರ್ 4. ಮೊದಲ ಚೆಂಡು ಬಹಳ ಸಮರ್ಥದ ಎಸೆತ ಇನ್ಸೈಡ್ ಏಜ್ ಆಗ್ತಾ ಇದೆ. ಒಂದೊಡೆ ಚೋರ ಸೇರ್ಪಡೆ ಶಾರ್ಟ್ ಬಿಡುಗಡೆ 26. ಒಂದೆಡೆ ವಿನೋದ ಮತ್ತೊಂದೆಡೆ ಅಮೃತ್ ಆಡ್ತಾ ಇದ್ದಾರೆ. ಕೆನ್ನು ಮುನ್ನು ಸ್ಲೋವರ್ ಡೆಲಿವರಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಅಮೃತ್ ಬಗ್ಗೆ ಒಂದೆಡೆ ಚೋರೆ ಸೇರ್ಪಡೆ. ತಳ ಮೊತ್ತವು ಕೂಡ 27. 27 for 1. ಹೆಗ್ಡೆ ಫೈನಲ್. ನೋ ಬಾಲ್. ಅಂಗಳ ಒಳಭಾಗದಲ್ಲಿ ಮತ್ತೊಂದು ಅನಧಿಕೃತ ಎಸೆತ. ಫ್ರೀಟ್ ಅವಕಾಶ ಇದೆ ಅಂತ ತಳ ಮೊತ್ತ 28. ಬಹುಶಃ ಫ್ರೀಟ್ ಚೆಂಡು ನಮ್ಮಲ ಸಾಧ್ಯ ರೀತಿಯ ಒಂದು ಕ್ಯಾಚ್ ಅನ್ನು ಸ್ಕ್ವೇರ್ ಲೆಗ್ನಲ್ಲಿ ಪಡ್ಕೊಂಡಂತ ಫೀಲ್ಡರ್. ಬಹುಶಃ ಇವತ್ತು 3 ದಿನಗಳ ಪಂದ್ಯದ ಅತ್ಯುತ್ತಮ ಕ್ಯಾಚ್ ಕೂಡ ಇದೇ ಆಗ್ತದೆ. ಇಲ್ಲದಿದ್ದರೆ ಇದು ಬೌಂಡ್ರಿ ಅಥವಾ ಸಿಕ್ಸರ್ ಆಗುವಂತಹ ಎಲ್ಲ ಅವಕಾಶಗಳು ಕೂಡ ಆಯಿತು. ಸ್ಕೋರ್ 30. ಮತ್ತೆ ಕವರ್ಸ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ತಳ ಮೊತ್ತವು ಕೂಡ 31. ಬಹಳ ಸಮರ್ಥದ ಆಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಕಿನ್ನು ಮುನ್ನು
ಲಾಸ್ಟು ಹೆಗ್ಡೆ ನಿತಿನ್ ಸಂದ ಈ ಒಂದು ಚೆಂಡು ಸ್ಕ್ವಾಲಿಗೆ ಭಾಗದಲ್ಲಿ ಮತ್ತೊಂದು ಚೋರ ಸೇರ್ಪಡೆ. ಸ್ಕೋರ್ 31-1. ಇನ್ನು ಈ ಓವರ್ನ ಕೊನೆ ಒಂದೇ ಸಹ 4ನೇ ಓವರ್ನ ಯಾಂತಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಹೆಗ್ಡೆ 32 ಕವರ್ಸ್ ಭಾಗದಲ್ಲಿ ಮತ್ತೊಂದು ಉತ್ತಮವಾದ ಹೊಡೆತ. ಕೊನೆ ಹಂತದಲ್ಲಿ ಓಟ ಬರ್ತಾ ಇದೆ. ಸ್ಕೋರ್ 33. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಇನ್ನು 1 ಓವರ್ ಬಾಕಿ ಇದೆ ಮೊದಲ ಇನ್ನಿಂಗ್ಸ್ನಲ್ಲಿ. ಆದಷ್ಟು ಓಟವನ್ನು ಕಿನ್ನು ಮುನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಶಿವಶಾರ್ವೆ ವಿರುದ್ಧವಾಗಿ ಹೆಗ್ಡೆ ಟ್ರೋಫಿಯ ಹಗಲು ರಾತ್ರಿ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ನೋಡಿ, ಲಕ್ಕಿ ಡಿಪ್ ಟಿಕೆಟ್ ಅನ್ನ ಬುಕ್ ಅನ್ನ ಪಡ್ಕೊಂಡವರು ಇಮಿಡಿಯೇಟ್ ಆಗಿ ಅದನ್ನ ತಲುಪಿಸಬೇಕು. ರಂಜು ಅವರ ಸಂಪರ್ಕಕ್ಕೆ ಬನ್ನಿ, ಯಾಕಂದ್ರೆ ಲೆಕ್ಕಾಚಾರ ಇದೆ. ಲಕ್ಕಿ ಡಿಪ್ ಟಿಕೆಟ್ಗಳನ್ನು ಪಡ್ಕೊಂಡವರು ತಕ್ಷಣವೇ ರೆಡಿ ಇರಬೇಕು. ರಂಜು ಅವರ ಸಂಪರ್ಕಕ್ಕೆ ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ, ಅದನ್ನು ತಲುಪಿಸಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಲಾಸ್ಟ್ ಓವರ್ ಸಾಯಿಲ್ಲ ಎಸ್ಗಾರಿಕೆ ಭಾಗದಲ್ಲಿ ಶಿವಶಾರ್ವೆ ಪಂದ್ಯಾಟವನ್ನು ಆಡ್ತಾ ಇದೆ ಅಂಗನವಾಳ ಭಾಗದಲ್ಲಿ. ಸ್ಲೋವರ್ ಡೆಲಿವರ್. ಹಲೋ, ನಮ್ಮ ಪುಣ್ಯಕ್ಕೆ ನಾವು ಹೋದಲ್ಲೆಲ್ಲ ಇದೇ ಆಗೋದು. ಸ್ಕೋರ್ 32. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೊಂದೆರಡು ಚೋರ ಸೇರ್ಪಡೆ ಲಾಂಗಾನ ಭಾಗದಲ್ಲಿ 33 ಮೊತ್ತವನ್ನು ತಲುಪ್ತಾ ಇರುವಂತಹ ಕಿನ್ನು ಮುನ್ನು 35 ಸ್ಕೋರ್. ಕೊನೆ ಓವರ್ನಲ್ಲಿ ಸೈಲೆನ್ಸ್ ಅಂದ ಈ ಒಂದು ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರಿಕರ ಭಾಗದಲ್ಲಿ ಮತ್ತೆ ಸಿಕ್ಸರ್. ಬಹಳಷ್ಟು ತವರ್ತ ಹೊಡೆತವನ್ನು ದಾಖಲಿಸಿರುವಂತಹ ಆಟಗಾರ ಅಮ್ರಾತ್ ಭರ್ಜರಿ ಸಿಕ್ಸರ್ ಅನ್ನ ಡೀಪ್ ಮಿಡ್ ಭಾಗದಲ್ಲಿ ದಾಖಲಿಸಿದ್ರು. ಸ್ಕೋರ್ 41. ಕಿನ್ನು ಮುನ್ನು ಬಹಳಷ್ಟು ತವರದ ಮೊತ್ತವನ್ನು ಪೇರಿಸ್ತಾ ಇದೆ. ಮತ್ತು ಉತ್ತಮ ತಂದೆ ಸತ ಸಾಯಿಲ್ ಮುಖೇನ ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಇತ್ತು. ಇತನ ಶಾಲೆ ಭಾಗದಲ್ಲಿ ಮತ್ತೊಂದು ಚೋರ ಸೇರ್ಪಡೆ 42 ಓಟ ದಾಖಲಾತಿಯನ್ನು ಕಾಣ್ತಾ ಇದೆ. 42. ಲಾಸ್ಟು 42 ತಣ ಮೊತ್ತ. ಮತ್ತೆ ಸಾಯಿಲ್ ಎಷ್ಟಂದ ಈ ಒಂದು ಚೆಂಡು ಡೀಪ್ ಮಿಡ್ಗಳ ಭಾಗದಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಕಿನ್ನು ಮುನ್ನು ವಿಕೆಟ್ ನಂಬರ್ 2. ಸ್ಕೋರ್ 42-2. ಮೊದಲ ಇನ್ನಿಂಗ್ಸಿನ ಕೊನೆಯ ಒಂದು ಎಸ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಒನ್ ಬಟ್ಟಿಗೋ ಫೈನಲ್ ಪಂದ್ಯದ ಮೊದಲ ಹಂತದಲ್ಲಿ ಬಹಳಷ್ಟು ಉತ್ತಮವಾದ ಮೊತ್ತವನ್ನು ಪೇರಿಸ್ತಾ ಇರುವಂತಹ ಕಿನ್ನು ಮುನ್ನು ನಂದಳಿಕೆ ಒಂದು ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಲಾಸ್ಟ್ ಬಾಲ್ ಆಫ್ ದಿ ಓವರ್. ಸಾಯಿಲ್ ಸ್ಲೋವರ್ ಡೆಲಿವರಿ ಬಹಳಷ್ಟು ಉತ್ತಮವಾದ ಹೊಡೆತ. ಸ್ಕ್ವಾರ್ ಭಾಗದಲ್ಲಿ 1 2 3ನೇ ಬಟ್ಟೆ ಕಾಣುವ ಪ್ರಯತ್ನ. ಮತ್ತೊಂದು ಹೋದರೆ ಆಘಾತದ ಮುಖ್ಯ ತಳಮೊತ್ತ 44ಕ್ಕೆ 3. ಇಲ್ಲಿ ಜಯಕ್ಕಾಗಿ ಇವಾಗ ಟಾರ್ಗೆಟ್ 45 ಓಟಗಳು. ಈ ಒಂದು ಪ್ರಶಸ್ತಿಯನ್ನು ಗೆಲ್ಲೋದಕ್ಕೆ ಹೋರಾಟವನ್ನು ಮಾಡಬೇಕಾಗಿದೆ. ಶಿವಶಾರ್ವೆ 30 ಎಸೆತ, ಟಾರ್ಗೆಟ್ 45.
45 ಓಟದ ಒಂದು ಅವಶ್ಯಕತೆ ಇದೆ ಪಂದ್ಯಾಟದ ಜಯಕ್ಕೋಸ್ಕರ. 45 30 ಎಸೆತ 45 ಓಟದ ಅವಶ್ಯಕತೆ ಇದೆ. ಆ ನಿಟ್ಟಲ್ಲಿ ಕಿನ್ನು ಮುನ್ನು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ ಶಿವ ಶಾರ್ವಿಯನ್ನು ಎದುರಿಸ್ತಾ ಇದ್ದಾರೆ. ಇದೇ ಹಂತದ ವೀಕ್ಷಣೆಯಲ್ಲಿ ಕೂಡ ಸೆಕೆಂಡ್ ಸೆಷನ್ಗಾಗಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಶಾಂತ ನಿಟ್ಟೆ ಕಾರ್ಕಳ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ಶ್ರೀಯುತ ವಿನಯ್ ಉದ್ಯಾವರವರವರೇ ಇಂದಿನ ವೀಕ್ಷಕ ವಿವರಣೆಯಲ್ಲಿ ಸಹಕರಿಸಿದ್ದಕ್ಕಾಗಿ. ಹೆಗ್ಡೆ ಬ್ರದರ್ಸ್ ಬೆಜಕಳ ಇವರ ಆಶ್ರಯದಲ್ಲಿ ಸಾಗಿ ಬರ್ತಕ್ಕಂಥ ಪರಿಮಿತ ಓವರ್ಗಳ ಹಗಲು ರಾತ್ರಿಯ ಪಂದ್ಯಾಕೂಟ. ಹೆಗ್ಡೆ ಸೂಪರ್ ಲೀಗ್ ಆಗಿ ಇಲ್ಲಿ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಆರಂಭಿಕ ಸೆಷನ್ ನಲ್ಲಿ 44 ಓಟಗಳನ್ನು ದಾಖಲಿಸಿಕೊಂಡಿರುವಂತಹ ಕಿನ್ನುಮುನ್ನು ನಂದಳಿಕೆಯ ತಂಡ ಶಿವ ಶಾರ್ವಿಗಳಿಗೆ 45ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ರಂಜಿತ್ ಶೆಟ್ಟಿ, ಶಶಿಕಾಂತ್ ಶೆಟ್ಟಿ ಇವರನ್ನು ಪ್ರಾಯೋಜಕತ್ವದ ಕಿನ್ನುಮುನ್ನು ತಂಡ ಈ ಟೂರ್ನಮೆಂಟಿನ ಅಜೇಯರಾಗಿ ಈಗಾಗಲೇ ಫೈನಲ್ಗೆ ಎಂಟ್ರಿ ಕೊಟ್ಟ ತಂಡ. ಅದೇ ರೀತಿ ಲೀಗ್ ಪಂದ್ಯದಲ್ಲಿ ಒಂದು ತಂಡ ಸೋಲನ ಕಂಡು ತದನಂತರ ಜಯಬೇರಿಯನ್ನು ಗಳಿಸಿಕೊಂಡು ಇದೀಗಾಗಲೇ ಫೈನಲ್ ಪಂದ್ಯಾಟಕ್ಕೆ ಪ್ರವೇಶವನ್ನು ಮಾಡಿರುವಂತಹ ತಂಡ ಶಿವ ಶಾರ್ವಿ ಕೆಮ್ಮಣ್ಣುವಿನ ತಂಡ. ಪ್ರತಿಷ್ಠಿತ ಕಡಕ್ಕಾಗಿ ಬಲಿಷ್ಠ 2 ಫ್ರಾಂಚೈಸಿಗಳ ಹೋರಾಟ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 45 ಓಟಗಳನ್ನು ಚೇಸ್ ಮಾಡುವ ಸಲುವಾಗಿ ಶಿವ ಶಾರ್ವಿಗಳ ಪರವಾಗಿ ಆರಂಭಿಕ ಆಟಗಾರರಾಗಿ ಒಂದೆಡೆ ನಿತಿನ್ ಹೆಗ್ಡೆ, ಜೊತೆ ಆಟಕ್ಕಾಗಿ ಚಿಂತನ್ ಅಂಕಣದಳ ಭಾಗದಲ್ಲಿ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ. ಇತ್ತ ಎಸಗಾರಿಕೆ ವಿಭಾಗದಲ್ಲಿ ಮೊದಲ ಪವರ್ ಪ್ಲೇ ಹಂತದ ಬಿರುಸಿನ ಎಸಗಾರಿಕೆಯನ್ನು ತೋರ್ಪಡಿಸುವ ಸಲುವಾಗಿ ರಾಜೇಶ್ ಆಚಾರ್ಯ ಕಿನ್ನುಮುನ್ನುಗಳ ಪರವಾಗಿ ಪರಿಚಯವನ್ನು ಕಾಣ್ತಾ ಇದ್ದಾರೆ. ಸನ್ಲೈಟ್ ಮೂಲಕವಾಗಿ ಆರಂಭ ಕಂಡುಕೊಳ್ಳುವಂತ ಈ ಒಂದು ಪಂದ್ಯಾಟಗಳು ಇವಾಗ ಚಂದ್ರನ ಶೀತಲಮಯ ಕಿರಣಗಳ ಜೊತೆಗೆ ಫ್ಲಡ್ ಲೈಟ್ ರೂಪದಲ್ಲಿ ಮತ್ತೆ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಆರು ಚೆಂಡುಗಳ ಒಂದು ಪವರ್ ಪ್ಲೇ ಪರಿಮಿತಿ ಒಳಭಾಗದಲ್ಲಿ ಮೊದಲ ಓವರ್ ಸಾಗ್ತದೆ. 30 ಯಾರ್ಡ್ ಸರ್ಕಲ್ ನ ಒಳಭಾಗದಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ಮಾಡುವಂತ ನುರಿತ ಕ್ಷೇತ್ರರಕ್ಷಕರು ಚೆಂಡನ್ನ ಅಡ್ಡಾಯಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಚಕ್ರವ್ಯೂಹವನ್ನ ಭೇದಿಸುವಂತ ಅಭಿಮನ್ಯುವಾಗಿ ಮೊದಲ ಪವರ್ ಪ್ಲೇ ವನ್ನ ಎದುರಿಸಬೇಕಾಗಿದೆ ಶಿವ ಶಾರ್ವಿಯ ಆರಂಭಿಕ ಆಟಗಾರರು. ಯಾರ ಮಡಿಲಿಗೆ ಹೆಗ್ಡೆ ಸೂಪರ್ ಲೀಗ್ 2025ರ ಒಂದು ಚಾಂಪಿಯನ್ ಪಟ್ಟನ್ನ ಅನ್ನುವಂಥದ್ದನ್ನ ನಿರ್ಧರಿಸುವಂತಹ ಪಂದ್ಯಾಟ ಇದಾಗಿರ್ತದೆ. ಆ ನಿಟ್ಟಿನಲ್ಲಿ ಮೊದಲ ಚೆಂಡು ರಾಜ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ದಾಡಿನ ಮೇಲ್ಸರದಿಯಾಗಿ ರೈಸಿಂಗ್ ಡೆಲಿವರಿ ಆಗಿ ಸಾಗಿ ಹೋಗ್ತಾ ಇದೆ. ಈ ನಡುವೆ ಮೊದಲ ಅದೃಷ್ಟದ ಖಾತೆಯನ್ನು ಶಿವ ಶಾರ್ವಿಗಳಿಗೆ ಆರಂಭಿಸಲಿಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಈ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ನಿತಿನ್ ಹೆಗ್ಡೆ, ರವಿರಾಜ್ ಸತೀಶ್ ಇವರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಮತ್ತೆ ಬಿರುಸಿನ ಹೊಡೆತ ಕಾಡುವಂತಹ ಪ್ರಯತ್ನ. ಈ ನಡುವೆ ಕವರ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟಗಳ ಪೂರೈಕೆಯನ್ನು ಚಿಂತನೆ ಮಾಡಿಕೊಂಡ್ರು. ತನ್ಮೂಲಕ ಶಿವ ಶಾರ್ವಿ ಮೊದಲ ಅದೃಷ್ಟದ ಖಾತೆ ಆರಂಭಗೊಳ್ತಾ ಇದೆ. ಮುಕ್ತಾಯ ಕಂಡಿರಕ್ಕಂತಹ ಮೊದಲ ಓವರ್ನ 2 ಚೆಂಡುಗಳಲ್ಲಿ ಕಾತರದ ಕಣ್ಣುಗಳು ಕುತೂಹಲಕಾರಿ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. 3 ದಿನಗಳ ಕಾಲ ನಡೆದಿರುವಂತಹ ಕ್ರಿಕೆಟ್ ಫೆಸ್ಟಿವಲ್, ಕ್ರಿಕೆಟ್ ಕಾರ್ನಿವಲ್ ಹೆಗ್ಡೆ ಸೂಪರ್ ಲೀಗ್ ಫೈನಲ್ ಪಂದ್ಯಾಟಕ್ಕಾಗಿ ಸಾಗ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ನಿತಿನ್ ಹೆಗ್ಡೆ ದಾಖಲಿಸಿದ ಈ ಒಂದು ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ
ಪವರ್ ಪ್ಲೇ 4 ಓಟಗಳ ಒಂದು ಬೌಂಡ್ರಿಯನ್ನ ಕೂಡ ನಿತಿನ್ ಹೆಗ್ಡೆ ಅವರ 3ನೇ ಚೆಂಡಿಗೆ ದಾಖಲಿಸಿಕೊಂಡ್ರು. ಚಕ್ರ ವ್ಯೂಹವನ್ನ ಭೇದಿಸಿಕೊಳ್ಳುವಂತಹ ಪರಿಸ್ಥಿತಿ. 30 ಯಾರ್ಡ್ ಸರ್ಕಲ್ ಒಳಭಾಗದಲ್ಲಿ ನುರಿತ ತಜ್ಞರಂತಿರುವಂತಹ ಕ್ಷೇತ್ರ ರಕ್ಷಕರು ಚೆಂಡನ್ನ ನುಸುಳ್ಳಿಕ್ಕೆ ಬಿಡದಂತಹ ಒಂದು ನಾಲ್ಕನೇ ಚೆಂಡು. ಈ ನಡುವೆ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಚೆಂಡು ನೇರವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಮೂಲಕವಾಗಿ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ಫೈನಲ್ ಪಂದ್ಯಾಟದ 2ನೇ ಸೆಷನ್ ಮೊದಲ ಸಿಕ್ಸರ್ ಕೂಡ ನಿತಿನ್ ಹೆಗ್ಡೆ ದಾಖಲಿಸಿಕೊಂಡ್ರು. 6 ಓಟಗಳ ಸೇರ್ಪಡೆಗೆ ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಓವರ್ನ 5ನೇ ಚೆಂಡಿಗಾಗಿ ಮತ್ತೆ ರಾಜ. ಈ ಬಾರಿ ಎಸೆದಂತ ಚೆಂಡು ಸ್ವೀಪ್ ಶಾಟ್ ಮಾದರಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನ ನಿತಿನ್ ಹೆಗ್ಡೆ ಮಾಡಿದ್ರು. ನಿರೀಕ್ಷಿತ ಹೊಡೆತಗಳು ದಾಂಡಿನ ಮೂಲಕವಾಗಿ ಬರ್ತಾ ಇಲ್ಲ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಳ್ಕೊಂಡಿರುವಂತಹ ಚೆಂಡು ಡಾಟ್ ಬಾಲ್ ಆಗಿ ಪರಿಣಮಿಸ್ತಾ ಇದೆ. ಅಂತಿಮ ಒಂದು ಚೆಂಡು ಈ ಪವರ್ ಪ್ಲೇ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. ಅಣ್ಣ ಕೆಮಾರದ ಎದುರಿಗೆ ನಿಂತಿದ್ದೀರಂತೆ ಸತೀಶ್ ರವಿರಾಜ್ರು. ಸತೀಶ್ ಅಣ್ಣ ಈ ನಡುವೆ ಬಿರುಸಿನ ಹೊಡೆತ. ನಿತಿನ್ ಹೆಗ್ಡೆ ದಾಂಡಿನ ಮೂಲಕವಾಗಿ ಚೆಂಡು ಲಾಂಗ್ ಆಫ್ ಲಾಂಗ್ ನಡುವಣ ದಿಕ್ಕಿನಲ್ಲಿ ಸಾಗಿ ಹೋಗ್ತಾ ಇದೆ. ಈ ನಡುವೆ ಬೌಂಡ್ರಿ. ಪವರ್ ಪ್ಲೇ ಮುಕ್ತಾಯದ ಕೊನೆಯ ಚೆಂಡಿಗೆ ಬಿರುಸಿನ ಒಂದು ಬೌಂಡರಿಯನ್ನು ದಾಖಲಿಸಿಕೊಂಡು ತಂಡದ ಮೊತ್ತ 15. ಟಾರ್ಗೆಟ್ ಸಂಖ್ಯೆ 45 ಆಗಿರ್ತದೆ. ಈಗಾಗಲೇ ಪವರ್ ಪ್ಲೇ ಅಲ್ಲಿ 15 ಓಟಗಳನ್ನ ನಿತಿನ್ ಹೆಗ್ಡೆ ಚಿಂತನ್ ಜೊತೆ ಆಟದಲ್ಲಿ ಶಿವ ಶಾರ್ವಿಗಳು ದಾಖಲಿಸಿಕೊಳ್ತಾ ಇದ್ದಾರೆ. ಅಂತಿಮ 24 ಚೆಂಡು ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. ದಾಖಲೆಯ ಪಂದ್ಯಾಕೂಟ ಇಲ್ಲಿ ಕೆಮ್ಮಣ್ಣು ಕ್ರೀಡಾಂಗಣದ ಭಾಗದಲ್ಲಿ ನಡೀತಾ ಇದೆ. ಒಂದು ಕಾಲದಲ್ಲಿ ಇದೇ ಒಂದು ಜಾಗ ಪಾಳು ಬಿದ್ದಿರಕ್ಕಂತ ಒಂದು ಹಡಿಲು ಭೂಮಿಯಾಗಿತ್ತು. ತದನಂತರ ಈ ಭಾಗದ ಒಂದಷ್ಟು ಕ್ರೀಡಾಪಟುಗಳ ನೆರವಿನ ಮೂಲಕ ನಿತಿನ್ ಹೆಗ್ಡೆ ವಿಶೇಷ ಮುತುವರ್ಜಿಯನ್ನು ವಹಿಸಿಕೊಂಡು ಒಂದು ಅರ್ಧ ಕ್ರೀಡಾಂಗಣವಾಗಿ ನಿರ್ಮಾಣವಾಗಿ 2 ಹಂತದ ಸೀಸನ್ ಪಂದ್ಯಾಟಗಳು ನಡೆದಿತ್ತು. ತದನಂತರ ರವಿರಾಜ್ ಸತೀಶ್ ಇವರ ಒಂದು ಒಟ್ಟು ಸೇರುವಿಕೆ ಜೊತೆಗೆ ಸುಸಜ್ಜಿತವಾದಂತಹ ಕ್ರೀಡಾಂಗಣವಾಗಿ ಇವಾಗ ಪಂದ್ಯಾಟ ಆಯೋಜನೆ ಆಗ್ತಾ ಇದೆ. ಗೌರವಾನ್ವಿತ ಉದ್ಯಮಿಗಳಾಗಿರುವಂತಹ ಒಂದು ಪಾಂಡುರಂಗ ಶೆಟ್ರು ಈ ಒಂದು ಜಮೀನನ್ನ ಪಡ್ಕೊಂಡು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಿದಂತ ದಾನಿಗಳು. ಇಂಥ ಹೃದಯ ಶ್ರೀಮಂತಿಕೆ ದಾನಿಗಳನ್ನ ಮತ್ತೊಮ್ಮೆ ನೆನಪಿಸ್ತಾ ಈ ಪಂದ್ಯಾಕೂಟದ ಆಯೋಜಕರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದಾವೆ. ಅಂಕಣದ ಭಾಗದಲ್ಲಿ 2ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ರಕ್ಷಿತ್ ನಂದಳಿಕೆ ಎಸಗಾರಿಕೆ ವಿಭಾಗದಲ್ಲಿ 2ನೇ ಬಾರಿಗೆ ಎಸೆದಂತ ಚೆಂಡು ನಿತಿನ್ ಹೆಗ್ಡೆ ದಾಖಲಿಸಿದಂತ ಈ ಒಂದು ಹೊಡೆತ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ 1 ಓಟಗಳ ಪೂರೈಕೆ. ತಂಡದ ಮೊತ್ತ 17 ಓಟಗಳು. ಬಹಳಷ್ಟು ರಕ್ಷಣಾತ್ಮಕ ರೀತಿಯಲ್ಲಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡಿಕೊಂಡು ಇನ್ನಿಂಗ್ಸ್ ಅನ್ನ ಕಟ್ಟಿ ಆಗುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ ಶಿವ ಶಾರ್ವಿಯ ಆರಂಭಿಕ ಆಟಗಾರರು. ಮತ್ತೆ 3ನೇ ಬಾರಿಗಾಗಿ ರಕ್ಷಿತ್ ನಂದಳಿಕೆ ಕಿನ್ನು ಮುನ್ನುಗಳ ಪರವಾಗಿ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಸ್ಕ್ವೇರ್ ಲೆಗ್ ಸೀಮಾರೇಖೆ ಗಡಿಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನ ವಿಘ್ನೇಶ್ ಪಡ್ಕೊಂಡ್ರು. ತನ್ಮೂಲಕವಾಗಿ ಆರಂಭಿಕ ಬ್ರೇಕ್ ಥ್ರೂ ಲಭಿಸ್ತಾ ಇದೆ. ಚಿಂತನ್ ಬ್ಯಾಕ್ ಟು ದ ಪೆವಿಲಿಯನ್. ಈ ಬಾರಿ ಪ್ರಾಮುಖ್ಯತೆ ಈ ಒಂದು ವಿಕೆಟ್ಸ್ ಅನ್ನ 2ನೇ ಓವರ್ನ 3ನೇ ಚೆಂಡಿಗೆ ರಕ್ಷಿತ್ ನಂದಳಿಕೆ ಪಡ್ಕೊಂಡ್ರು. ಫೈನಲ್ ಪಂದ್ಯಾಟದ ಪ್ರತಿಷ್ಠೆಯನ್ನು ಉಳಿಸುವುದಕ್ಕಾಗಿ ಫೈನಲ್ ಪಂದ್ಯಾಟ ಬಹಳಷ್ಟು ಕುತೂಹಲಕಾರಿ ಘಟ್ಟಕ್ಕಾಗಿ ಸಾಗ್ತಾ ಇದೆ. ಬಹುಶಃ ಅತಿಥಿ ಅಭ್ಯಾಗತರ ಸಾಲಿನಲ್ಲಿ ಕಂಬಳ ಕ್ಷೇತ್ರದ ಸಾಧನೆಯನ್ನು ಮಾಡಿರುವಂತ
ಧೋನಿ ಬೊಲ್ಲನ ಮೂಲಕವಾಗಿ ತನ್ನ ಮನೆತನವನ್ನ ಗುರುತಿಸಿಕೊಳ್ಳುವಂತಹ ಸಾಧನೆಯನ್ನ ಮಾಡಿರುವಂತಹ ಬೋಳದ ಗುತ್ತು ಸತೀಶ್ ಶೆಟ್ಟರ್ ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಕಂಬಳ ಕ್ಷೇತ್ರಗಳಲ್ಲಿ ಈ ಹೊನಲು ಬೆಳಕಿನಲ್ಲಿ ಸಾಕಷ್ಟು ಫೈನಲ್ ನ ಸ್ಪರ್ಧೆಯನ್ನ ನೋಡಿದಂತಹ ಕಂಬಳದ ಯಜಮಾನರು, ಕಂಬಳದಲ್ಲಿ ಭಾಗವಹಿಸಿ ಫೈನಲ್ ನಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ಕಂಬಳದ ಯಜಮಾನರು ಇವತ್ತಿನ ದಿನ ಈ ಕ್ರಿಕೆಟ್ ಕ್ರೀಡೆಯನ್ನ ಆಕರ್ಷಿತರಾಗಿ ಅತಿಥಿ ಅಭ್ಯಾಗತರ ಸಾಲಿನಲ್ಲಿ ನಮ್ಮ ಜೊತೆ ಕೂಡಿಕೊಳ್ತಾ ಇದ್ದಾರೆ. ಈ ನಡುವೆ ಗೋಟದ ವಿಭಾಗದಲ್ಲಿ ಒಂದು ಓಟಗಳ ಪೂರೈಕೆ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಲೆಗ್ ಬೈ ಮೂಲಕವಾಗಿ ಒಂದು ಓಟಗಳ ಪೂರೈಕೆ ಎನ್ನುವಂತಹ ನಿರ್ಣಾಯಕರು ತೀರ್ಪನ್ನು ರವಾನಿಸ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಎರಡನೇ ಓವರ್ನ ಮುಕ್ತಾಯಕ್ಕಾಗಿ. ರಾಜ್ಯ ಕಂಡಿರಕ್ಕಂತ ಅವರು ಜನಪ್ರಿಯ ಎರಡು ಆಟಗಾರರು ಎರಡು ತಂಡಗಳಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಒಂದೆಡೆ ರಕ್ಷಿತ್ ನಂದಾಳಿಕೆ, ಇನ್ನೊಂದೆಡೆ ನಿತಿನ್ ಹೆಗ್ಡೆ. ಅಂತಿಮ ಚೆಂಡು ರಿಸ್ಕಿ ಸಿಂಗಲ್ಗಳ ರೂಪದಲ್ಲಿ ಒಂದು ಓಟಗಳ ಪೂರೈಕೆ. ಸಿಲ್ಲಿಮಿಡ್ ಆಫ್ ವಿಭಾಗದಲ್ಲಿ ಪ್ರವೀಣ ಒಂದು ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಎರಡನೇ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಮೊದಲ ವಿಕೆಟ್ ನಷ್ಟಕ್ಕೆ ಶಿವ ಶಾರ್ವಿಗಳು 20 ಓಟಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಅತಿಥಿ ಅಭ್ಯಾಗತರ ಸಾಲಿನಲ್ಲಿ ನಮ್ಮ ಜೊತೆ ಕೂಡಿಕೊಂಡವರು ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯ ರಂಗದಲ್ಲಿ ರಾಜಕೀಯ ಧುರೀಣನಾಗಿ ನಿಟ್ಟೆ ಗ್ರಾಮದ ಓರ್ವ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಳನ್ನು ಮಾಡುತ್ತಾ ಜನಪ್ರಿಯ ರಾಜಕಾರಣಿಯಾಗಿ ಬೆಳೆದಿರುವಂತಹ ಗೌರವಾನ್ವಿತ ಪ್ರವೀಣ್ ಸಾಲಿಯಾನ್ರು ಕೂಡ ಅತಿಥಿ ಅಭ್ಯಾಗತರ ಸಾಲಿನಲ್ಲಿ ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಪಂದ್ಯಾಟದ ಪ್ರಾಯೋಜಕ ಮಿತ್ರರಾಗಿ ಸಹಕರಿಸುವಂತವರು ಉದ್ಯಮಿಗಳು, ಮುಂಬಯಿಯ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಅಶೋಕ್ ಎಂ ಸಾಲಿಯಾನ್ರು. ಈ ಎಲ್ಲ ಅತಿಥಿ ಅಭ್ಯಾಗತರನ್ನ ಮತ್ತೊಮ್ಮೆ ಪಂದ್ಯಾಕೂಟಕ್ಕಾಗಿ ಘನ ಉಪಸ್ಥಿತಿಗಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಅಂಕಣದ ಭಾಗದಲ್ಲಿ ಮೂರನೇ ಓವರ್ ಚಾಲ್ತಿಯನ್ನ ಕಾಣ್ತಾ ಇದೆ. ಹರೀಶ ಎಸಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಾಣ್ತಾ ಇದ್ದಾನೆ ಕಿನ್ನುಮುನ್ನು ನಂದಳಿಕೆಯ ಪರವಾಗಿ. ತೃತೀಯ ಅವರ ಮೊದಲ ಚೆಂಡಿಗೆ ಒಂದು ಓಟಗಳ ಪೂರೈಕೆ ಆಗ್ತಾ ಇದೆ. ಓವರ್ನ ಎರಡನೇ ಚೆಂಡಿಗಾಗಿ ಹರೀಶ ಎಂಎಂಸಿಯ ಅಪ್ಪು ಚಾಲನೆಯನ್ನ ಮಾಡಿಕೊಡ್ಬೇಕಾಗಿದೆ. ಈ ನಡುವೆ ಬಹಳ ಉತ್ತಮ ರೀತಿಯ ಒಂದು ಬ್ಯಾಕ್ ಫುಟ್ ಆಟವನ್ನ ನಿತಿನ್ ಹೆಗ್ಡೆ ದಾಖಲಿಸಿಕೊಂಡು ಆಫ್ ಸೈಡ್ ವಿಭಾಗದಲ್ಲಿ ಒಂದು ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 22. ಮೂರನೇ ಬಾರಿಗೆ ಸಂತ ಚೆಂಡು ಬಿರುಸಿನ ಹೊಡೆತಗಳು ಬರ್ತಾ ಇಲ್ಲ. ರಕ್ಷಣಾತ್ಮಕ ರೀತಿಯಲ್ಲಿ ಒಂಟಿಗಳ ಸೇರ್ಪಡೆಯೊಂದಿಗೆ 3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಅದೇ ರೀತಿ ಒಂದು ಪಂದ್ಯಾಕೂಟಕ್ಕೆ ನಿಟ್ಟೆ ಗ್ರಾಮ ಪಂಚಾಯತ್ನ ಈ ಭಾಗದ ಕ್ರಿಯಾಶೀಲ ಸದಸ್ಯರು ಆಗಿರುವಂತಹ ಪೊರ್ಕಳಗುತ್ತು ಸಂತೋಷ್ ಶೆಟ್ಟರ್ ಆಗಮಿಸಿರ್ತಾರೆ. ಫೈನಲ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಪರಿಚಯವನ್ನು ಕಾಣ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತಗಳನ್ನು ಬಯಸ್ತಾ ಇದ್ದೇವೆ. ಅಂಕಣದ ಭಾಗದಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳುತ್ತಾ ಈ ನಡುವೆ ನೋ ಬಾಲ್ ಜೊತೆಗೆ ಒಂದು ಬಿರುಸಿನ ಬೌಂಡರಿಯನ್ನ ನಿತಿನ್ ಹೆಗ್ಡೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ವಿಭಾಗದಲ್ಲಿ ದಾಖಲಿಸಿಕೊಂಡ್ರು. ತಂಡದ ಮೊತ್ತ 27. ಫ್ರೀ ಹಿಟ್ನ ಅವಕಾಶಗಳು ಕೂಡ ನಿತಿನ್ ಹೆಗ್ಡೆಗೆ ಸಿಗ್ತಾ ಇದೆ. ಮತ್ತೆ ಹರೀಶ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಈ ನಡುವೆ ಶಾರ್ಟ್ ಮಿಡ್ ವಿಕೆಟ್ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ನಿತಿನ್ ಅಡ್ಡಾಯಿಸಿದ್ರು. ಒಂದು ಓಟಗಳ ಪೂರೈಕೆಗೆ ಅವಕಾಶಗಳು ಸಿಗ್ತಾ ಇದೆ. ತಂಡದ ಮೊತ್ತ 29. ಪಂದ್ಯಾಟ ಬಹಳಷ್ಟು ರೋಮಾಂಚನಕಾರಿ ಘಟ್ಟಕ್ಕಾಗಿ ಸಾಗ್ತಾ ಇದೆ. ಪೂರ್ಣಾಂತವಾಗಿ ದಾಡಿಗೆ ಬಿದ್ದಿರಕ್ಕಂತ ಚೆಂಡು ಡೀಪ್ ಫೈನ್ ಲೆಗ್ ವಿಭಾಗದಲ್ಲಿ ಬಿರುಸಿನ ಹೊಡೆತವನ್ನ ಪ್ರವೀಣ ದಾಖಲಿಸಿಕೊಂಡು 2 ಓಟಗಳ ಪೂರ್ಣ. 3ನೇ ಓಟ ಕಾಣುವಂತಹ ಪ್ರಯತ್ನ.
ತ್ರಿವಳಿಗಳು ಕೂಡ ಸಂಪೂರ್ಣವಾಗಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ತಂಡದ ಮೊತ್ತ 32 ಓಟಗಳು, 13 ಚೆಂಡುಗಳು, 13 ಓಟಗಳು ಬರಬೇಕಾಗಿದೆ. ಶಿವ ಶಾರ್ವಿಗಳಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ಸಲುವಾಗಿ ಕಿನ್ನು ಮುನ್ನುಗಳು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಬೇಕಾದ್ರೆ ಡಾಟ್ ಬಾಲ್ಗಳ ಅನಿವಾರ್ಯತೆ. ಮತ್ತೆ 2 ಓಟಗಳ ಪೂರೈಕೆ ಆಗ್ತಾ ಇದೆ. 3ನೇ ಓವರ್ ಸಮಾಪ್ತಿಯ ನಂತರ ತಂಡದ ಮೊತ್ತ 34 ಓಟಗಳು. ಅಂತಿಮ 12 ಚೆಂಡುಗಳು ಈ ಸೆಷನ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಈ ಹಂತದಲ್ಲಿ 12 ಚೆಂಡು ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಸಮಯಗಳ ನಂತರ ಮೊದಲ ಪ್ರಶಸ್ತಿಯತ್ತ ಮುನ್ನುಗ್ತಾ ಇದೆ. ಅಭಿಷೇಕ್ ಶೆಟ್ಟಿ ಇವರ ಒಂದು ಪ್ರಾಯೋಜಕತ್ವದ ನಿತಿನ್ ಹೆಗ್ಡೆ, ಸುರಿ ಕೆಮ್ಮಣ್ಣ ಇವರ ಒಂದು ಸಾರಥ್ಯದ ಮುಂದಾಳತ್ವದ ಶಿವ ಶಾರ್ವಿಯ ತಂಡ ಪ್ರತಿಷ್ಠೆಯನ್ನು ಉಳಿಸುವುದಕ್ಕಾಗಿ ಕಿನ್ನು ಮುಂದಿನ ಚೆಂಡುಗಳಲ್ಲಿ ಡಾಟ್ ಬಾಲ್ಗಳ ಅನಿವಾರ್ಯತೆಯ ಆಕ್ರಮಣಕಾರಿ ದಾಳಿಯನ್ನು ಸಂಘಟಿಸಲೇಬೇಕಾದಂತ ಒತ್ತಡ. ಮೇಲ್ನೋಟದ ಲೆಕ್ಕಾಚಾರದಲ್ಲಿ ಉಭಯ ತಂಡದ ಆಟಗಾರರ ಶಿರದ ಮೇಲ್ಭಾಗದಲ್ಲಿ ಅಪಾಯದ ಕರಿಬಾವುಟ ಹಾರಾಟವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ವಿಜಯ ಪತಾಕೆ ಯಾರ ಶಿರದ ಮೇಲೆ ಹಾರಾಟವನ್ನು ಮಾಡ್ತದೆ ಎನ್ನುವುದು ಕೊನೆಯ ಹಂತದ ಫಲಿತಾಂಶದ ಮೂಲಕ ನಮಗೆ ತಿಳಿಬೇಕಾಗಿದೆ. ಬಹುಶಃ ಈ ಟೂರ್ನಮೆಂಟ್ ಬಹಳಷ್ಟು ಹೊಸತನದ ಒಂದು ಆವಿಷ್ಕಾರದೊಂದಿಗೆ ನಡೀತಾ ಇದೆ. ಹೆಗಡೆ ಸಮಾಜ ಬಾಂಧವರ ಒಂದು ಪಂದ್ಯಾಟದಲ್ಲಿ ಪ್ರತಿ ಒಂದು ತಂಡದಲ್ಲಿ ಕೂಡ 2 ಮಂದಿ ಮೀಸಲು ಮಹಿಳಾ ಆಟಗಾರರು ಕಡ್ಡಾಯವಾಗಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಒಂದು ಪಂದ್ಯಾಕೂಟ ಹೆಗಡೆ ಸಮಾಜ ಬಾಂಧವರ ವಿಭಾಗದಲ್ಲಿ ನಡೆದಿತ್ತು. ತರುವಾಯ ಕಾರ್ಕಳ ತಾಲೂಕಿನ ಆಹ್ವಾನಿತ ಕ್ರೀಡಾಪಟುಗಳನ್ನು ಹರಾಜಿನ ಮೂಲಕವಾಗಿ 10 ಫ್ರಾಂಚೈಸಿಗಳಾಗಿ ಪಡ್ಕೊಂಡು ಈ ಟೂರ್ನಮೆಂಟ್ಗಾಗಿ ಆಡಿದ್ರು. ಈ ನಡುವೆ ಚತುರ್ಥವರ್ನ ಮೊದಲ ಚೆಂಡು ಸ್ವಲ್ಪ ಔಟ್ ಸೈಡ್ ದಿ ಆಫ್ ಸ್ಟಂಪ್ ಆಗಿ ಎಸೆಯುವಂತ ಪ್ರಯತ್ನವನ್ನ ನಿತಿನ ಮಾಡಿದ್ರು. ವೈಡ್ ಬಾಲ್ ಎನ್ನುವಂತ ತೀರ್ಪನ್ನ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಚತುರ್ಥವರ್ನ 2ನೇ ಬಾರಿಗೆ ಎಸೆದಂತ ಚೆಂಡು ಮತ್ತೆ ವೈಡ್ ಬಾಲ್ ಎನ್ನುವಂತ ತೀರ್ಪು ರವಾನೆ ಆಗ್ತಾ ಇದೆ. ಈ ಕ್ರೀಡಾ ಋತುವಿನ 7ನೇ ಫೈನಲ್ ಅನ್ನ ಕಾಣ್ತಾ ಇದೆ ಶಿವ ಶಾರ್ವಿ. ಮತ್ತೆ ಬಿರುಸಿನ ಹೊಡೆತ ಪ್ರವೀಣ್ ದಾಂಡಿನ ಮೂಲಕವಾಗಿ ಹೊರಮಿದಂತ ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ 1 ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಬಹಳಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆಗಳಲ್ಲಿ ಒಂದು ಜನಪ್ರಿಯತೆಯನ್ನು ಕಂಡಿರುವಂತಹ 2 ಸಂಸ್ಥೆಗಳು. ಶಿವ ಶಾರ್ವಿಗಳಿಗೆ ಇದು 7ನೇ ಫೈನಲ್ ಆದ್ರೆ ಕಿನ್ನು ಮುನ್ನು ತಂಡಗಳಿಗೆ ಇದು 6ನೇ ಫೈನಲ್ ಆಗಿರ್ತದೆ. ಸಮಬಲದ ಹೋರಾಟದಲ್ಲಿ ಅದ್ಯಾವ ತಂಡ ಹೆಚ್ಚುವರಿ ಪ್ರಶಸ್ತಿಯನ್ನ ಪ್ರತಿಷ್ಠೆಯನ್ನ ಉಳಿಸಿಕೊಳ್ತದೆ ಎನ್ನುವಂತಹದ್ದು ಪಂದ್ಯಾಟದ ಫಲಿತಾಂಶದ ಮೂಲಕ ಸಿಗಬೇಕಾಗಿದೆ. ಈ ನಡುವೆ ಅವಳಿ ಓಟ ಕಾಣುವಂತಹ ಪ್ರಯತ್ನ, ಈ ನಡುವೆ ರನ್ ಔಟ್ಗಾಗಿ ತೃತೀಯ ನೇತ್ರಕ್ಕಾಗಿ ನಿರ್ಣಾಯಕರು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಆನ್ ಫೀಲ್ಡ್ ಅಂಪೈರ್ಸ್ಗಳು ನೇರ ದರ್ಶನದ ಮೂಲಕ ಸಂಕ್ಷಿಪ್ತವಾಗಿರುವಂತಹ ನಿಖರವಾಗಿರುವಂತಹ ಒಂದು ತೀರ್ಪನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ತೃತೀಯ ನೇತ್ರಕ್ಕಾಗಿ ಮೊರೆ ಹೋಗ್ತಾರೆ. ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಅಮಿತಾಬ್ ಬಚ್ಚನ್ ಕೇಳುವಂತಹ ಪ್ರಶ್ನೆಗಳಿಗೆ ಬಹುಶಃ ಸ್ಪರ್ಧಿಗಳಾಗಿ ಉತ್ತರಿಸಲಿಕ್ಕೆ ಆಗದೆ ಇರುವ ಕಾರಣಕ್ಕಾಗಿ ಕಾಲ್ ಟು ಫ್ರೆಂಡ್ ಎನ್ನುವಂತಹ ಆಪ್ಷನ್ಸ್ ಇರುತ್ತೆ. ಅದೇ ರೀತಿ ಒಂದು ಟೆನ್ನಿಸ್ ಬಾಲ್ ಚರಿತ್ರೆಯಲ್ಲಿ ತೃತೀಯ ನೇತ್ರದ ಮೂಲಕವಾಗಿ ಸಂಕ್ಷಿಪ್ತವಾಗಿರುವಂತಹ ಒಂದು ತೀರ್ಪನ್ನ ಕ್ರಿಕ್ಲೈನ್ ಸಂಸ್ಥೆಯ ಮೂಲಕವಾಗಿ ನಾವು ಪಡ್ಕೊಳ್ಬೇಕಾಗಿದೆ. ಕ್ರೀಡೆಗಾಗಿ ಹೊಸತನವನ್ನ ಮೊದಲತನವನ್ನ ಕೊಟ್ಟಿರುವಂತಹ ದೇಶ ಗ್ರೀಕ್ ಆಗಿರಬಹುದು. ಆದ್ರೆ ಈ ಕ್ರಿಕೆಟ್ ಹುಟ್ಟಿ ಬೆಳೆದದ್ದು ಆಂಗ್ಲರ ನಾಡು ಇಂಗ್ಲೆಂಡ್ ನಲ್ಲಿ ಗ್ರಾಮೀಣ ಕ್ರೀಡೆಯಾಗಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಮಟ್ಟದ ಇಂತಹ ಭಾರತದಲ್ಲಿ ಕೂಡ ಬಹಳಷ್ಟು ಕಡೆಗಳಲ್ಲಿ ಆಚರಿಸಲ್ಪಡ್ತಾ ಇದೆ. ಬಲಾಢ್ಯ ದೇಶಗಳ ಪ್ರತಿಷ್ಠೆಯ ಕಣವಾಗಿ ಕ್ರಿಕೆಟ್ ಜೀವಂತವಾಗಿ ಉಳಿತಾ ಇದೆ. ಜನಸಂಖ್ಯೆಯಲ್ಲಿ ಸಣ್ಣ ದೇಶವಾಗಿರುವಂತಹ ಆಸ್ಟ್ರೇಲಿಯಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರಶಸ್ತಿಗಳಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಜನಸಂಖ್ಯೆಯಲ್ಲಿ ಅತ್ಯಧಿಕ
ಜನಸಂಖ್ಯೆ ಹೊಂದಿರುವ 2ನೇ ರಾಷ್ಟ್ರವಾಗಿರುವಂತಹ ಭಾರತ ಪ್ರಶಸ್ತಿಗಳ ಪಟ್ಟಿನಲ್ಲಿ 2ನೇ ಸ್ಥಾನದಲ್ಲಿರ್ತದೆ. ಈ ನಡುವೆ ನಾಟ್ ಔಟ್ ಎನ್ನುವಂತಹ ತೀರ್ಪು. ಅವಳಿ ಓಟಗಳು ಸುರಕ್ಷಿತವಾಗಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ತನ್ಮೂಲಕ ತಂಡದ ಮೊತ್ತ 39. ಮತ್ತೆ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಕವರ್ ಪಾಯಿಂಟ್ ಭಾಗದಲ್ಲಿ ರಾಜ ಚೆಂಡನ್ನು ಅಡ್ಡಾಯಿಸಿದ್ರು. 1 ಓಟಗಳ ಪುರಸ್ಕಾರಗಳಿಗೆ ಅವಕಾಶಗಳು ಸಿಗ್ತಾ ಇದೆ. ಓವರ್ನ ಅಂತಿಮ 3 ಚೆಂಡುಗಳು ಈ ಓವರ್ನಲ್ಲಿ ನಿತಿನ್ ರೂಪದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಬಹಳಷ್ಟು ರಕ್ಷಣಾತ್ಮಕ ರೀತಿಯಲ್ಲಿ ಇನ್ನಿಂಗ್ಸ್ ಗಟ್ಟಿ ಆಗುವಂತ ಪ್ರಯತ್ನ. 1 ಓಟಗಳ ಪೂರೈಕೆ. ಪ್ರವೀಣ ನಿತಿನ್ ಹೆಗ್ಡೆ ರೂಪದಲ್ಲಿ ತಂಡ ಆಧರಿಸಿಕೊಳ್ತಾ ಇದೆ. ಶಿವ ಶಾರ್ವಿ 7ನೇ ಪಂದ್ಯ, 7ನೇ ಫೈನಲ್ ಪಂದ್ಯ ಶಿವ ಶಾರ್ವಿ ಆಡ್ತದೆ ಈ ಕ್ರೀಡಾ ಋತುವಿನಲ್ಲಿ. 6ನೇ ಫೈನಲ್ ಪಂದ್ಯಾಟವನ್ನ ಕಿನ್ನು ಮುನ್ನು ಆಡ್ತದೆ. ರಂಜಿತ್ ಶೆಟ್ಟಿ ಮಸ್ಕತ್, ಅದೇ ರೀತಿ ಶಶಿಕಾಂತ್ ನಂದಳಿಕೆ ಇವರೊಂದು ಪ್ರಾಯೋಜಕತ್ವದ ತಂಡ. ತಾಲೂಕಿನ ಎಲ್ಲೇ ಒಂದು ಪಂದ್ಯಾಟ ನಡೆದ್ರು ಕೂಡ ಸಕ್ರಿಯವಾಗಿ ಕಿನ್ನು ಮುನ್ನು ಎನ್ನುವಂತ ಹೆಸರಿನ ಮೂಲಕವಾಗಿ ಭಾಗವಹಿಸುವಂತಹ ತಂಡ. ಬಹುಶಃ ನಂದಳಿಕೆಯ ಅವಳಿ ಸಹೋದರರ ಸವಿನೆನಪಿಗಾಗಿ ಅವರನ್ನ ಮತ್ತೊಮ್ಮೆ ನೆನಪಿಸುವಂತ ಒಂದು ಪ್ರಯತ್ನದಲ್ಲಿ ತಂಡವನ್ನ ಕಟ್ಟಿಕೊಳ್ಳುವಂತಹ ಸಂಸ್ಥೆ. ಗೂಟದ ಹಿಂಭಾಗದಲ್ಲಿ ರಕ್ಷಿತ್ ಸೋರಿಕೆ ತನ್ಮೂಲಕವಾಗಿ ವೈಡ್ ಪ್ಲಸ್ ಅವಳಿ. 3 ಓಟಗಳ ಸೇರ್ಪಡೆಯೂ ಕೂಡ ತಂಡದ ಮೊತ್ತ ಈ ಹಂತದಲ್ಲಿ 45 ಜಯವನ್ನ ದಾಖಲಿಸಿಕೊಳ್ತಾ ಇದೆ ಶಿವ ಶಾರ್ವಿ. ತನಗೆ ಗೊತ್ತಿಲ್ಲದೆ ತನ್ನ ಓಟವನ್ನ ಲೆಕ್ಕ ಹಾಕಿಕೊಂಡು ಜಯವನ್ನ ದಾಖಲಿಸಿಕೊಳ್ತಾ ಇದೆ ಶಿವ ಶಾರ್ವಿ. ಹೆಗ್ಡೆ ಸೂಪರ್ ಲೀಗ್ 2025ರ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸ್ತಾ ಇದೆ. ಕಿನ್ನು ಮುನ್ನು ತಂಡವನ್ನ ಸೋಲಿಸುವುದರ ಮೂಲಕವಾಗಿ ಫೈನಲ್ ಪಂದ್ಯಾಟದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ 2 ತಂಡದ ಆಟಗಾರರಿಗೆ ಶುಭವನ್ನ ಹಾರೈಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಒಂದು ಪಂದ್ಯಾಟದ ಫೈನಲ್ ಪಂದ್ಯಾಟವನ್ನ ನೇರ ಕಣ್ಣುಗಳ ಮೂಲಕವಾಗಿ ವೀಕ್ಷಿಸಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ, ಸಂಘಟಕ ಮಿತ್ರರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮ ಪಂದ್ಯಾಟ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಸಹಕರಿಸಿದಂತಹ ನಿರ್ಣಾಯಕರ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಯಾದವ್ ಕಾಪು, ಮಾಧವ್ ಕಾಪು, ಅದೇ ರೀತಿ ರೂಪೇಶ್ ದೇವಾಡಿಗ ಕಾಂಜರಕಟ್ಟೆ, ವೀಕ್ಷಕರಲ್ಲಿ ಸಹಕರಿಸಿದಂತಹ ಕೃಷ್ಣನ ನಗರಿ ಉಡುಪಿಯಿಂದ ಬಂದಿರುವಂತಹ ಜನಪ್ರಿಯ ವೀಕ್ಷಕರಾಗಿರುವಂತಹ ಶ್ರೀಯುತ ವಿನಯ್ ಉದ್ಯಾವರವರಿಗೆ, ಅದೇ ರೀತಿ ವಿಘ್ನೇಶ್ ಬೆಳ್ಮಣ್ ರವರಿಗೆ, ಅದೇ ರೀತಿ ನೇರ ಪ್ರಸಾರದ ಒಂದು ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪಂದ್ಯಾಟದ ಎಲ್ಲ ಚಿತ್ರಣವನ್ನ ಜಗತ್ತಿನಾದ್ಯಂತ ಬಿತ್ತರಿಸಿದಂತಹ ಕ್ರಿಕ್ಲೈನ್ ಸಂಸ್ಥೆ ತಮಗೆಲ್ಲರಿಗೂ ಕೂಡ ಸಂಘಟಕ ಮಿತ್ರರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸಮಾರೋಪ ಸಮಾರಂಭಕ್ಕಾಗಿ ನಾವೆಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ತೆರಳಲಿಕ್ಕಿದ್ದೇವೆ. ತಾವೆಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಸಮಾರೋಪ ಸಮಾರಂಭವನ್ನ ಕಣ್ತುಂಬಿಕೊಳ್ಳುವಂತೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ವೀಕ್ಷಕ